ಮ್ಯಾಚು ಮಾತಿಗೆ ಸ್ವಾಗತ. ನೀವೆಲ್ಲರೂ ಕೂಡ ಈ ಮ್ಯಾಚು ಮಾತನ್ನ ಕೇಳಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಯಾಕಂದ್ರೆ ಆ ಮ್ಯಾಚ್ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೋ ಮಾತು ಕೂಡ ಅಷ್ಟೇ ಥ್ರಿಲ್ಲಿಂಗ್ ಆಗಿರುತ್ತೆ. ಇವತ್ತಿನ ಮ್ಯಾಚ್ ಅಂತೂ ಮ್ಯಾಚ್ ಮಾಡೋಕ್ಕಾಗದೇ ಇರುವಂಥ ಮ್ಯಾಚ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಜೊತೆ ಅದರ ಬಗ್ಗೆ KR ವಾಸುಕಿ ಸರ್ ಇದ್ದಾರೆ, ಕ್ರಿಕೆಟ್ ವಿಶ್ಲೇಷಕರು. ಒಂದಷ್ಟು ವಿಷಯಗಳನ್ನ ಅವ್ರ ಹತ್ರ ಕೇಳಬೇಕು. ಯಾಕೆಂದರೆ ಈ ಮ್ಯಾಚ್ ಹಿಂಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರೋಲರ್ ಕೋಸ್ಟರ್ ರೈಡು, ಹಿಂಗೋಯ್ತು ಹಿಂಗೆ ಬಂತು, ಹಿಂಗೋಯ್ತು ಹಿಂಗೆ ಬಂತು, ಸೋಲುತ್ತೆ ಗೆಲ್ಲುತ್ತೆ, ಸೋಲುತ್ತೆ ಗೆಲ್ಲುತ್ತೆ, ಸಿಕ್ಕಾಪಟ್ಟೆ ಥ್ರಿಲ್ ಇತ್ತು ಸರ್ ಮ್ಯಾಚು. ಈ ಮ್ಯಾಚನ್ನು ಮಿಸ್ ಮಾಡ್ಕೊಂಡವ್ರು ಖಂಡಿತ ಬೇಜಾರು ಮಾಡ್ಕೊಬಿಟ್ಟಿರ್ತಾರೆ. ಲೈವ್ ಆಗಿ ನೋಡ್ಬೇಕಿತ್ತೆ ಮ್ಯಾಚ್ನ ಅಂತ. ನಮಸ್ಕಾರ. ನೀವು ಹೇಳಿದ್ದು ನಿಜ, ಲೈವ್ ನೋಡಬೇಕಾಗಿತ್ತು. ಈ ಮ್ಯಾಚು ಒಂಥರ ಅನ್ಮಿಸ್ಸಬಲ್ ಮ್ಯಾಚ್ ಅಂತ ಹೇಳ್ಬೋದು ಎಲ್ಲ ಒಂದು ದೃಷ್ಟಿನಲ್ಲೂ. ಅದರಲ್ಲಿ ಏನು ಅವರು ಬೆಂಗಳೂರಲ್ಲಿ ಆಡ್ತಿದ್ದಾರೋ ಲಕ್ನೋದಲ್ಲಿ ಆಡ್ತಿದ್ದಾರೋ ಡೌಟ್ ಇತ್ತು, ಆ ಥರ ಸಪೋರ್ಟು. ಸೊ ಅದೊಂಥರ ತುಂಬ ಚೆನ್ನಾಗಿತ್ತು. ಇದರ ದರ್ ಇಸ್ ಅ ರಿಯಲ್ ಥ್ರಿಲ್ಲರ್ ಆಫ್ ಎ ಮ್ಯಾಚ್. ಎಂಡಿಂಗು ಒಂಥರ ಸ್ವಲ್ಪ ಸಲೀಸಾಗಿ ಗೆದ್ದಂಗಿತ್ತು ಕೊನೆಯಲ್ಲಿ. ಸೊ ಒಂಥರ ಇಡೀ ವರ್ಷದ ಟೆನ್ಷನ್ನು ಒಂದೇ ದಿವಸ ಬರಬೇಕು ಅಂತಂದರೆ ಈ ಥರ ಮ್ಯಾಚ್ ನೋಡ್ಬೇಕು ನಾವು. ಸರ್ ಲಾಸ್ಟು ಚೆನ್ನೈ ಮೇಲೆ ಕ್ವಾಲಿಫೈ ಆಗೋದಕ್ಕೆ ಟೆನ್ಷನ್ನು ಆಗಿತ್ತು ಮ್ಯಾಚು. ಈ ಸಾರಿ ಹಂಗಲ್ಲ, ಈ ಸಾರಿ ಟಾಪ್ 1-2 ಪೊಸಿಷನ್ಗೆ ಈ ಥರ ಟೆನ್ಷನ್ ಇತ್ತು ಮ್ಯಾಚು. ಬಟ್ ಏನು 227 ಟಾರ್ಗೆಟ್ ಕೊಟ್ಟಾಗ ಆ್ಯಕ್ಚುಲಿ ನಿಮಗೇನು ಅನ್ನಿಸ್ತು? ಓಕೆ, ಅದಕ್ಕೆ ಮುಂಚೆ ನೀವು ಹೇಳಿದ್ರ ಬಗ್ಗೆ ಒಂದು ಹೇಳ್ತೀನಿ. ಈಗಾಗಲೇ ನಾವು ಹಳೆ ಕಾರ್ಯಕ್ರಮಗಳಲ್ಲಿ ಅದನ್ನು ಮಾತಾಡಿದ್ದೀವಿ. ಹೇಗೋ ಮಾಡಿ ಕಷ್ಟಪಟ್ಕೊಂಡು ಥ್ರಿಲ್ಲಿಂಗ್ನಲ್ಲಿ 1 ರನ್ 2 ರನ್ನಲ್ಲಿ ಈ ಥರ ಗೆದ್ದು ಹೋಗ್ತೀವಲ್ಲ, ಅದು ಮುಂದಿನ ಒಂದು ಪಂದ್ಯದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟಿರಲ್ಲ. ಯಾಕೆಂದರೆ ಅಷ್ಟೂ ಎನರ್ಜಿ ತೊಗೊಂಡ್ಬಿಟ್ಟಿರುತ್ತೆ. ಅಷ್ಟು ಎನರ್ಜಿ ಹೋಗು ಹೆಂಗೋ ಹಿಂಗೋ ಮಾಡಿ ಹಿಂಗೆ ಮುಟ್ಬಿಟ್ಟು ಗೆದ್ವಿ ಅಂತ ಆಗುತ್ತೆ. ಸೊ ಆ ಥರ ಆದಾಗ ನೆಕ್ಸ್ಟ್ ಮ್ಯಾಚ್ಗೆ ಎನರ್ಜಿ ಸ್ವಲ್ಪ ಕಮ್ಮಿ ಇರುತ್ತೆ. CSK ಮೇಲೆ ಹೋದ್ಸಲಿ ಗೆದ್ದಾಗ ಅದು ಸೆಲೆಬ್ರೇಷನ್ ಹೆಂಗಿತ್ತು ಅಂದರೆ IPL ಗೆದ್ಬಿಟ್ವೇನೋ ಅನ್ನೋ ಥರ ಸೆಲೆಬ್ರೇಷನ್ ಇತ್ತು. ಸೊ ಒಂಥರ ಅದು ಒಳ್ಳೆಯದು, ಒಂಥರ ಅದು ಒಳ್ಳೆಯದು ಅಲ್ಲ. ಸೊ ಅದಾದಮೇಲೆ ಅವ್ರು ನೆಕ್ಸ್ಟ್ ಮ್ಯಾಚು ನಾವು ಅವತ್ತು ಮಾತಾಡ್ಕೊಂಡ್ವಿ, RR ಮೇಲೆ ಲೀಲಾಜಾಲವಾಗಿ ಅವ್ರು ಹೊಡೆದ್ಬಿಟ್ರು. ಹೌದು, ಅದರಲ್ಲೇನಿರಲಿಲ್ಲ. ಈಗೇನಂತಂದರೆ ಒಂದು ಸರಿಯಾಗಿ ಪವರ್ಫುಲ್ ಪರ್ಫಾರ್ಮೆನ್ಸ್, 9 ಬಾಲ್ ಇರೋವಂಗೆ ಗೆದ್ದಿದ್ದಾರೆ. ಅದು ಒಂಥರ ಟೆರಿಫಿಕ್ ಪರ್ಫಾರ್ಮೆನ್ಸ್ ಅದು. ಸೊ ಫ್ರಮ್ ದ್ಯಾಟ್ ಪಾಯಿಂಟ್ ಆಫ್ ವ್ಯೂ ಇಟ್ ವಾಸ್ ಎ ವೆರಿ ಗುಡ್ ಮ್ಯಾಚ್ ಅಂತ ನಾನು ಹೇಳ್ತೀನಿ. 227 ಹೊಡೆದಾಗ ಏನಾಯಿತು ಅಂತ ಹೇಗೆ ಅನಿಸ್ತು ಅಂತ ನೀವು ಕೇಳಿದ್ರಿ. ಸೊ 227 ಹೊಡೆದಾಗ ನನಗೆ ಎಲ್ಲೋ ಒಂದು 50-50 ಚಾನ್ಸ್ ಇತ್ತು. ಅವತ್ತು ನಿಮ್ಗೆ ಹೇಳಿದೆ ನಾನು 10-90 ಅಂತ ಹೇಳಿದೆ. ನೆನ್ನೇನೋ 50-50 ಚಾನ್ಸ್ ಇತ್ತು. ಇನ್ಫ್ಯಾಕ್ಟ್ ಮನಸ್ಸಿನಲ್ಲೆಲ್ಲೋ ಭಯ ಮನಸ್ಸಿನಲ್ಲಿ 60-40 ಅಂತ ಹೇಳೋಕ್ಕೂ ಭಯ ಮನಸ್ಸಿಗೆ. ಸೊ ಆದರೂ 50-50 ಅಂತ ಅಂದ್ಕೊಂಡೆ. ಯಾಕೆಂತಂದರೆ ಒಂದು ಮ್ಯಾಚ್ ಈಗ ಆಡಿ ಅದೇ ಥರ ಸ್ಕೋರ್ ಆಡಿ ಒಂದ್ಸಲಿ ಸೋತಿದ್ದಾರೆ. ಅಲ್ಲಿದು ಲರ್ನಿಂಗ್ಸ್ ಇಲ್ಲಿಗೆ ಹಾಕೋತಾರೆ. ಸೊ ಅದನ್ನು ಅವರು ಏನೇನು ತಪ್ಪು ಮಾಡಿದ್ರು ಅದನ್ನ ಇಲ್ಲಿ ಸರಿಪಡಿಸ್ಕೋತಾರೆ ಅಂತ ಅನಿಸ್ತಾ ಇತ್ತು ಒಂದು ಕಡೆ. ಹಾಗೆ ಮಾಡ್ತಾರೋ ಇಲ್ವೋ ಅಂತ ಡೌಟ್ ಇತ್ತು. ಆದರೆ ನಮ್ಮ RCBನವ್ರು ಪ್ರೂವ್ ಮಾಡಿಬಿಟ್ರು ದಟ್ ಹಳೇ ಇದ್ರದ್ದು ಲರ್ನಿಂಗ್ಸ್ ಎಲ್ಲ ತೊಗೊಂಡು ಗೆಲ್ಲೋದು ಹೇಗೆ ಅಂತ ತೋರಿಸ್ಬಿಟ್ರು. ಸರ್ ಇಲ್ಲಿ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸ್ ಕೊಹ್ಲಿ ಸಾಲ್ಟ್ ಒಳ್ಳೆ ಬೇಸ್ಮೆಂಟ್ ಹಾಕ್ಬಿಡ್ತಾರೆ. ಅದಾದಮೇಲೆ ಎಲ್ಲೋ ಒಂಥರ ಈಸಿ ಅನಿಸುತ್ತೆ. ಆದರೆ ಇವತ್ತಿನ ಮ್ಯಾಚಲ್ಲಿ ಹಾಕಿದ್ರು, ಬಟ್ ಮಿಡ್ಲಲ್ಲಿ ಎಲ್ಲೋ ಆ ಶೇಕಿಂಗ್ ಶುರು ಆಯಿತು. ಮತ್ತೆ RCB ವಿಕೆಟ್ ಕಳ್ಕೊತಾ ಇದೆಯಪ್ಪ, ಇಷ್ಟು ದೊಡ್ಡ ಬಿಗ್ ಟಾರ್ಗೆಟ್ ಇಟ್ಕೊಂಡು ಈ ಮಿಡ್ಲ್ ಆರ್ಡ್ರು ಫೇಲ್ ಆಗ್ಬಿಟ್ರೆ ಏನು ಕತೆ ಅಂತ ಟೆನ್ಷನ್ ಆಗಿತ್ತು. ಆ ಟೆನ್ಷನ್ನ ಕಡಿಮೆ ಮಾಡಿದ್ದು ಜಿತೇಶ್ ಶರ್ಮಾ ಇನ್ನಿಂಗ್ಸು, ಮಯಾಂಕ್ ಅಗರ್ವಾಲ್. ನಮ್ಮ ಕನ್ನಡಿಗ ಪ್ರೂವ್ ಮಾಡಿದ್ರು ನಾನು ಯಾಕೆ ಬೇಕಿತ್ತು ಈ ಪ್ಲೇಸಿಗೆ, ನಾನು ಯಾಕೆ ಮತ್ತೆ ತೊಗೊಂಡ್ರು ಅಂತ. ಇವರಿಬ್ಬರು ಇನ್ನಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಸರ್. ಅದೇ ಯಾವಾಗಲೂ ಏನಾಗೋದು, RCB ಟಾಪ್ ಹೆವಿ, ಬೌಲಿಂಗಿಗೆ ಅಷ್ಟು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅಂದರೆ ವಿಕೆಟ್ ತೆಗೆದ್ರೇ ಯಾವುದಾದ್ರು ಒಂದು ಸ್ಕೋರು ಕಮ್ಮಿ ಆಗೋದು, ವಿಕೆಟ್ ತೆಗೆದ್ರೇ ಯಾವ್ದಾದ್ರು ಒಂದು 10-12 ರನ್ನಲ್ಲಿ ಹೋಗ್ತಾ ಇರ್ತಾರೆ ಫುಲ್ ಸ್ಪೀಡಲ್ಲಿ. ಅವ್ರನ್ನ ಹೆಂಗೆ ನಿಲ್ಲಿಸೋದು? ಒಳ್ಳೆ ಬಾಲಿಂದ ನಿಲ್ಸೋಕ್ಕಾಗಲ್ಲ. ವಿಕೆಟ್ ತೆಗೆದ್ರೇ ರನ್ ರೇಟ್ ಯಾವತ್ತೂ ಕಮ್ಮಿ ಆಗೋದು. ಸೊ ಆ ಒಂದು ದೃಷ್ಟಿಯಿಂದ ನಾವು ನೋಡಬೇಕಾಗತ್ತೆ. ಸೊ ಅವ್ರು ಏನು ಮಾಡಿದ್ರು, ಅವ್ರು ವಿಕೆಟ್ ತೆಗೆದ್ರು, ವಿರಾಟ್ ಕೊಹ್ಲಿ ವಿಕೆಟ್ ತೆಗೆದ್ಬಿಟ್ರು. ಸೊ ಮುಂಚೆ ಎಲ್ಲ ಏನಾಗ್ತಿತ್ತು, RCB ಟಾಪ್ ಹೆವಿ, ವಿಕೆಟ್ ತೆಗೆದ ತಕ್ಷಣ RCB ನಮ್ಮ 3-4 ವಿಕೆಟ್ ಬಿದ್ದೋದ ತಕ್ಷಣ ಮ್ಯಾಚ್ ಮುಗೀತು ಅನ್ನೋ ಥರ. ಈಗ ಹಾಗಿಲ್ಲ, ಕೆಳಗಡೆ ತನಕ ಒಳ್ಳೆ ಬ್ಯಾಟಿಂಗ್ ಇದೆ ಅಂತ ಎಲ್ಲೋ ಒಂದು ಮನಸ್ಸಿನಲ್ಲಿರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನನಗೆ ಅಷ್ಟು ಅನಿಸ್ಲಿಲ್ಲ. ಅವ್ರು ಔಟ್ ಆದಾಗಲೂ, ವಿರಾಟ್ ಕೊಹ್ಲಿ ಔಟ್ ಆದಾಗಲೂ ನನಗೇನು ಅಷ್ಟೊಂದು ಗಾಬರಿ ಆಗಲಿಲ್ಲ ಔಟ್ ಆಗ್ತಾ ಅವ್ರು ಗೆಲ್ತಾರೋ ಇಲ್ವೋ ಅಂತ. ಯಾಕೆಂದರೆ ಜಿತೇಶ್ ಶರ್ಮಾ ನಾವು ಹೇಳ್ತಾನೆ ಇದ್ದೀವಿ ಭಾಳ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ. ಸೊ ಜಿತೇಶ್ ಶರ್ಮಾ ವಾಸ್ ಇನ್ವಾಲ್ವ್ಡ್ ಇನ್ ಹಿಮ್ಸೆಲ್ಫ್ ಬೀಯಿಂಗ್ ಔಟ್ ಆ್ಯಂಡ್ ಹಿ ವಾಸ್ ಇನ್ವಾಲ್ವ್ಡ್ ವಿತ್ ರಜತ್ ಪಟಿದಾರ್ಸ್ ವಿಕೆಟ್ ಇನ್ ದ ಲಾಸ್ಟ್ ಮ್ಯಾಚ್. ಆ 2 ವಿಕೆಟ್ ಬಿದ್ದಾಗಲೇ ಮ್ಯಾಚು ಟರ್ನ್ ಆಗಿದ್ದು ಇವ್ರದ್ದು ಓವರ್, ಮಲಿಂಗ ಓವರಲ್ಲಿ. ಸೊ ಅದು ಈ ಸಲ ಅವ್ರು ಆಗಕ್ಕೆ ಬಿಡಲಿಲ್ಲ. ಸೊ ಅದು ಆ ಒಂದು ಟಾಪ್ ಹೆವಿ ಅಲ್ಲ, ನಾವು ಪೂರ್ತಿ ವಿ ಆರ್ ಎ ಗುಡ್ ಟೀಮ್ ಅಂತ ತೋರ್ಸೋಕ್ಕೆ ಇದಕ್ಕಿಂತ ಒಂದು ಸದವಕಾಶ ಇನ್ಯಾವುದೂ ಇರ್ತಾ ಇರಲಿಲ್ಲ. ಸೊ ಆ ಒಂದು ಉಪಯೋಗಿಸ್ಕೊಂಡು ಭಾಳ ಸಖತ್ತಾಗಿ ಪರ್ಫಾರ್ಮ್ ಮಾಡಿ, 1-2 ಲಕ್ ಫ್ಯಾಕ್ಟರ್ ಇರಲೇಬೇಕು. ಆ ಒಂದು ರಿವರ್ಸ್ ಸ್ವೀಪ್ ಟ್ರೈ ಮಾಡಿದ್ರು,
ಅದು ಕ್ಯಾಚ್ ಇತ್ತೋ ಇಲ್ವೋ ಅದು ಬೇರೆ ವಿಷಯ, ಅದು ಇನ್ನೂ ಜಾಸ್ತಿ ಒಳ ಹೊಕ್ಕಿ ನೋಡಿರೋರು ಆ್ಯಂಡ್ ಏನಾದ್ರು ಇರಲಿಲ್ಲ ಅಂದರೆ ಇಲ್ಲ ಅಂದಿರೋರು, ಇದ್ದಿದ್ರೆ ಇಲ್ಲ ಇದೆ ಅಂತ ಹೇಳಿರೋರು. ಬಟ್ ಲಕ್ಕಿಲಿ ಫಾರ್ RCB ಆ್ಯಂಡ್ ಅನ್ಫಾರ್ಚುನೇಟ್ಲಿ ಫಾರ್ LSG ಅದು ನೋ ಬಾಲ್ ಆಗೋಯ್ತು. ಸೊ ಆಮೇಲೆ ಅದೇ ಥರ ಇನ್ನೊಂದು ರನ್ಔಟು, ಇವರು ಪಾಪ ರೋರ್ಕ್ ಅವರು ಹಿ ಹ್ಯಾಡ್ ಅ ಮಿಸರಬಲ್ ಮ್ಯಾಚ್, ಈಸ್ ಅ ಟೆರಿಫಿಕ್ ಬೌಲರ್. ಅವರು ಒಂದು ರನ್ಔಟ್, ಈ ಸಿಂಪಲ್ ರನ್ಔಟ್ ಮಿಸ್ ಮಾಡಿದ್ರು. ಸೊ ಅದೇನಾದರೂ ಇವೆರಡು ಏನಾದರೂ ಆಗಿದ್ರೆ ಬೇರೆ ವಿಷಯ. ಆ ಲಕ್ ಫ್ಯಾಕ್ಟ್ರಿ ಎಲ್ಲರಿಗೂ ಇರುತ್ತೆ. ಸೊ ಹಾಗಿರೋದ್ರಿಂದ ಅದೊಂದು ಬಿಟ್ಬಿಟ್ರೆ ನೀವು, ಇಟ್ ವಾಸ್ ಒನ್ ಹೆಕ್ ಆಫ್ ಎ ಪರ್ಫಾರ್ಮೆನ್ಸ್. ಅಂದರೆ RCBಗೆ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ IPL 2025 ಅಂತ ಹೇಳ್ಬೋದು. ನಿಜವಾಗ್ಲೂ. ಯಾಕಂದರೆ ಸರ್, ಈ ವಿರಾಟ್ ಕೊಹ್ಲಿ ಇನ್ನೊಂದು ಕ್ಯೂರಿಯಾಸಿಟಿ ಅಂದರೆ ಅಂದರೆ 7-7 ಅವೇ ಮ್ಯಾಚ್ ಗೆದ್ದಿರೋಂಥ ಒಂದು ರೆಕಾರ್ಡ್ ಮಾಡಿದರು. RCBನ ಅಪ್ರಿಷಿಯೇಟ್ ಮಾಡಲೇಬೇಕು. ವಿರಾಟ್ ಕೊಹ್ಲಿ 50 ಹೊಡೆದಾಗೆಲ್ಲ RCB ಗೆದ್ದಿದೆ. ಸೊ 600+ ರನ್ನು. ಸೊ ಕೊಹ್ಲಿನೇ ಡಿಪೆಂಡೆಂಟ್ RCB. ಈಗಲೂ ಕೊಹ್ಲಿ ಆಡ್ತಾರೆ, ಈಸ್ ಕನ್ಸಿಸ್ಟೆಂಟು. ಆದರೆ ಅವ್ರು ಆಡಲೇಬೇಕಾ ಪ್ರತಿ ಮ್ಯಾಚ್? ಅವ್ರು ಆಡಲಿಲ್ಲ ಅಂದರೆ ಸೋತು ಬಿಟ್ಟಿದ್ದಾರೆ. ಈ ಸೀಸನ್ ನಾವು ನೋಡಿದ್ದೀವಿ, ಕೊಹ್ಲಿ ಎಲ್ಲಿ ಆಡಲಿಲ್ಲೋ ಅಲ್ಲಿ ಸೋತೋಗ್ಬಿಟ್ಟಿದೆ. ಬಟ್ ಆದರೆ ಇದ್ದಾರೆ, ಇಡೀ 9ವರೆಗೂ ನಮ್ದು ಲೈನಪ್ ತುಂಬ ಡೆಪ್ತ್ ಇದೆ. ಆದರೆ ಕೊಹ್ಲಿ ಆಡಿದರೆ ಗೆಲ್ತಾರೆ ಅನ್ನೋ ಥರದ್ದು ಒಂದು ಕ್ರಿಯೇಟ್ ಆಗಿದೆ. ಅದು ಬೇಕೇ ಬೇಕಾ? ಅವ್ರು ಆಡ್ದಿದ್ರು ಗೆಲ್ತಾರೆ. ಇವಾಗ ಅವ್ರು ಆಡದೇ ಇದ್ರು ಗೆಲ್ತಾರೆ ಅನ್ನೋದು ಹೆಚ್ಚು ಕಮ್ಮಿ ನೆನೆ ಪ್ರೂವ್ ಆಗಿದೆ. ಅವ್ರು ಔಟ್ ಆದಾಗ ಇನ್ನು 105 ರನ್ ಬೇಕಾಗಿತ್ತು. 105 ಒಂದು 52 ಬಾಲೇನು, 52 ಬಾಲ್ಸ್, 105 ರನ್ಸ್. ಅಲ್ಲಿಂದ ಯಾರು ಗೆಲ್ಸಿದ್ದಾರೆ ಅಂತಂದರೆ ನಾವು ಖಂಡಿತವಾಗ್ಲೂ ಅವ್ರು ಇಲ್ದೇನೋ ಅಥವಾ ಅವ್ರದ್ದು ಸಣ್ಣ ಕಾಂಟ್ರಿಬ್ಯೂಷನ್ ಇದ್ರೂ ಗೆಲ್ಬೋದು ಅಂತ ಆಯಿತು. ವಿ ಚೇಸ್ಡ್ 227. ಏನೋ ಕೊಹ್ಲಿ ಔಟ್ ಆಗಿಬಿಟ್ಟು 170 160 ಅಥವಾ 180 190 ರೀಚ್ ಆದ್ವಿ, ಅಥವಾ ಈವನ್ 200 ತಲುಪಿದ್ವಿ ಅನ್ನೋದಲ್ಲ. ಕೊಹ್ಲಿ ಔಟ್ ಆದಾಗ 105 ಬೇಕಾಗಿತ್ತು ಆ್ಯಂಡ್ 227. ಅದೊಂದೇ ಸಾಕು. ಅದು ಅಷ್ಟು ದೊಡ್ಡ ಬೆಟ್ಟ ಹತ್ತಬೇಕಲ್ಲ ಅಂತಾನೆ ಇಲ್ಲೇ ಸುಸ್ತಾಗಿ ಶುರು ಆಗ್ಬಿಟ್ಟಿರುತ್ತೆ ನಮಗೆ. ಹತ್ತೀವೋ ಬಿಡ್ತೀವೋ ಒಂದು ಬೇರೆ ವಿಷಯ. ಆ ಥರ ಅಷ್ಟು ದೊಡ್ಡ ಟಾರ್ಗೆಟ್ ಇತ್ತು, ಅದನ್ನು ಅವ್ರು ಚೇಸ್ ಮಾಡಿದ್ರು. ಆಮೇಲೆ ನೀವು ಹೇಳ್ದಂಗೆ ಕೊಹ್ಲಿ, ಅವ್ರು ಟಾಪ್ ಓಪನರ್ ಅಂತಂದರೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಅವ್ರು ಇಲ್ಲದೇ ಇದ್ರೆ ಏನು ಅನ್ನೋ ಪ್ರಶ್ನೆನೇ ಬರೋಲ್ಲ. ಕೊಹ್ಲಿ ಇಲ್ಲದೇ ಇದ್ರೆ ಏನು ಅಂತ ಪ್ರಶ್ನೆ ಬರೋಲ್ಲ. ಇವಾಗ ಟೆಂಡೂಲ್ಕರ್ ಇಲ್ಲದೇ ಇದ್ರೆ ಏನು, ಇಲ್ಲ ಅವ್ರ ಟೀಮ್ನಲ್ಲಿ ಅವ್ರ ಪ್ರಶ್ನೆ ಬರೋಲ್ಲ. ಇವ್ರು ಇದ್ದಾರೆ, ಇವ್ರ ಪ್ರಶ್ನೆ ಬರುತ್ತೆ. ಸೊ 8ನೇ 50 ಅವ್ರು ಹೊಡೆದಿದ್ದು, 8th 50 ಅವರು. ಆ್ಯಂಡ್ ಇಟ್ ಈಸ್ ದ ಹೈಯೆಸ್ಟ್ ಇನ್ ಎನಿ IPL ಸೀಸನ್ ವೇರ್ ಇಟ್ ಈಸ್ ವೇರ್ ಸಂಬಡಿ ಹ್ಯಾಸ್ ಹಿಟ್ 50 ಆ್ಯಂಡ್ ದೇ ಹ್ಯಾವ್ ವನ್. ಇಲ್ಲಿವರೆಗೂ 6-7 ಎಲ್ಲ ಇತ್ತು. ಆದರೆ 8 ಮ್ಯಾಚಲ್ಲೂ 50 ಹೊಡೆದು 8 ಗೆಲ್ಲೋದು ಇಲ್ಲಿವರೆಗೂ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಕೊಹ್ಲಿ 50 ಹೊಡೆದಾಗ ಎಷ್ಟೋ ಜನಕ್ಕೆ ರಿಲೀಫ್ ಸಿಕ್ಕಿರುತ್ತೆ. ಯಾಕೆಂದರೆ ಇಲ್ಲಿವರೆಗೂ 7 ಮ್ಯಾಚು ಅವ್ರು 50 ಹೊಡೆದಿರೋದು ಗೆದ್ದಿದ್ದಾರೆ. ಸೊ ಇದೊಂದು ಮ್ಯಾಚ್ ಗೆಲ್ಬೋದು ಅನ್ನೋ ಎಲ್ಲೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅದೆಲ್ಲನೂ ಹೆಲ್ಪ್ ಆಗುತ್ತೆ. ಅದೆಲ್ಲ ಸಣ್ಣದಿರ್ಬೋದು. ಎಲ್ಲೋ ಒಂದು ಯಾರೋ ಒಬ್ಬರು ಮಾತಾಡಿರ್ತಾರೆ, ಅದೆಲ್ಲೋ ಇನ್ಯಾರೋ ಕೇಳಿಸ್ಕೊಂಡಿರ್ತಾರೆ ಬ್ಯಾಟರ್ಸು, ಎಲ್ಲೋ ನಾವು ಗೆಲ್ಬೋದು ಅಂತ ಒಂದಿರುತ್ತೆ. ಹೇಗೆ ಒಂದು ಟೈಮ್ನಲ್ಲಿ ಸೋಲ್ಬೋದು ಅಂತ ಇರ್ತಾ ಇತ್ತು, ಗೆಲ್ಬೋದು ಅನ್ನೋದು ಅದೇ ಥರ ಅದು ರಿಪ್ಲೇಸ್ ಆಗಿರುತ್ತೆ. ಸೊ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ, ಆ್ಯಂಡ್ ಕೊಹ್ಲಿ 600 ರನ್ಸ್ ಹೊಡೆದಿರೋದು, ಅದೂ 5ನೇ ಸಲ 600 ರನ್ ಹೊಡೆದಿರೋದು. ಹೋದ ಸಲಿನೂ ಹೊಡೆದಿದ್ರು 600 ರನ್ನು ಒಂದು ಸೀಸನ್ನಲ್ಲಿ. ಇಟ್ಸ್ ಲೈಕ್ ಎಷ್ಟು ಅವ್ರಿಗೆ ದೊಡ್ಡ ನಮಸ್ಕಾರ ಹೊಡೆದ್ರು ಸಾಲದು. ಸರ್, ಕೊಹ್ಲಿ ಸೆಂಚುರಿನೂ ಹೊಡಿಲಿ ಅಂತ ಅನ್ಕೊಳ್ಳೋಣ. ಯಾಕಂದರೆ ಇನ್ನು 2 ಮ್ಯಾಚ್ ಇದೆ. ಏನು ಅಂದರೆ ಕೊಹ್ಲಿಗೆ ಈಗ ಒಂಥರ ಅಂದರೆ ಫೀಲ್ ಫ್ರೀಯಾಗಿ ಆಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ನೀವು ಹೇಳಬೇಕು ಹೆಂಗೆ ಅಂತೇಳಿ. ಯಾಕಂದರೆ ನನಗನ್ಸಿದ್ದು ಈ ಬ್ಯಾಟಿಂಗ್ ಆರ್ಡರ್ ಅಷ್ಟು ಚೆನ್ನಾಗಿರೋದ್ರಿಂದ, ಬಿಡು ಯಾರಾದರೂ ಹೊಡ್ಕೊಂಡು ಹೋಗ್ತಾರೆ ಅನಿಸಿದ್ರಿಂದ, ಕೊಹ್ಲಿ ನೋಡಿ ಏನೋ ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡ್ತಾ ಇದ್ದಾರೆ. ಹಿಂದೆ ಹಂಗಿರಲಿಲ್ಲ. ಕೊಹ್ಲಿ ಲಾಸ್ಟ್ ಸೀಸನ್ ಎಲ್ಲ ಸ್ವಲ್ಪ ಏನೋ ಆ್ಯಂಕರ್ ರೋಲ್ ಪ್ಲೇ ಮಾಡ್ತಾಯಿದ್ರು ಜಾಸ್ತಿ. ಅಂದರೆ ಈ ಥರ BC 6-4ಗಳಿಗೆ ಹೋಗ್ತಾ ಇರಲಿಲ್ಲ. ಈ ಸೀಸನ್ ನೋಡಿದರೆ ಸ್ಟ್ರೈಕ್ ರೇಟ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೂ ಒಂಥರ ಮೈಂಡ್ ಫ್ರೀ ಆಗಿದೆ ಅನಿಸುತ್ತೆ. ಯಾರಾದರೂ ಇದ್ದಾರೆ, ಕೃನಾಲ್ ಪಾಂಡ್ಯ, ರೊಮಾರಿಯೋ ಶೆಫರ್ಡು, ಜಿತೇಶ್ ಶರ್ಮಾ, ಎಂಡೋರ್ಗೂ ಬ್ಯಾಟರ್ಸ್ ಇದ್ದಾರೆ, ಏನು ಚಿಂತೆ ಇಲ್ಲ ಅನ್ನೋದೊಂದು ಮೈಂಡ್ಸೆಟ್ ಬಂದಿರೋದ್ರಿಂದ ಹೀಗೆ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಹೌದಾ? ಹಾಂ, ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಸ್ವಲ್ಪ ಉತ್ತರ ನೀವು ನಿಮ್ಮ ಇದರಲ್ಲೇ ನೀವು ಹೇಳುವಾಗಲೇ ಸ್ವಲ್ಪ ಉತ್ತರನೂ ಕೊಟ್ಟಿದ್ರಿ. ಏನಂತಂದರೆ, ಒಂದು ಸಮಯದಲ್ಲಿ ಕೊಹ್ಲಿ ಸಿಕ್ಕಾಪಟ್ಟೆ ಒಂದು ನೆಲದ ಮೇಲೆ ಆಡ್ತಾಯಿದ್ರು. ನೆಲದ ಮೇಲೆ ಆಡೋದು ಇಟ್ ವಾಸ್ ಇಸ್ ಬಿಗ್ ಸ್ಟ್ರೆಂತ್. ಯಾರೇ ಆಗಲಿ, ಒಬ್ಬರು ಬ್ಯಾಟ್ಸ್ಮನ್ಗಳು ಕ್ರಿಕೆಟ್ ಆಡ್ತಾ ಇರುವಾಗ ಒಬ್ಬರು ರಂಜಿ ಟ್ರೋಫಿನವರು ನಮಗೆ ಒಂದು ಫಸ್ಟ್ ಡಿವಿಷನಲ್ಲಿ ಸಿಕ್ಕಿದ್ರು. ಅವ್ರು ನನಗೆ ರಂಜಿ ಟ್ರೋಫಿನಲ್ಲಿ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಹೇಳ್ತಾ ಇದ್ದೆ, ಒಂದು 40-50 ಹೊಡೆಯೋವರೆಗೂ ನೆಲದ ಮೇಲೆ ಹೊಡಿಬೇಡಿ, ಗಾಳಿಯಲ್ಲಿ ಹೊಡಿಬೇಡ ಅಂತ. ಓಕೆ, ಗುಡ್ ಪ್ಲೇಯರ್. ಓಕೆ, ಸೊ ಅವ್ರಿಗೆ ನಾನು ಅವಾಗ ಹೇಳಿದಾಗ ಅವ್ರಿಗೆ ಒಂಥರ ಆಶ್ಚರ್ಯ ಆಯಿತು. ಹೌದಲ್ವಾ, ನಾನು ಯಾರು ಹೇಳಿಲ್ಲ ಅನ್ನೋ ಥರ ಒಂದು ಫೀಲಿಂಗ್ ಇತ್ತು ಅವ್ರಿಗೆ. ಅವರೇನು ಒಪ್ಕೊಂಡು ಹೌದು ಅಂತ ಹೇಳೋದಿಲ್ಲ, ಬಟ್ ಕೇಳಿಸ್ಕೊಂಡು ಅಂದ್ಬಿಟ್ಟು ಹೋದರು. ಆ್ಯಂಡ್ ಇಟ್ ಚೇಂಜ್ಡ್ ಇಸ್ ಪರ್ಫಾರ್ಮೆನ್ಸ್ ಆಫ್ಟರ್ ದ್ಯಾಟ್. ಯಾಕೆಂತಂದರೆ ಅದು ಗಾಳಿ ಹೊಡೆಯೋದು ಆರ್ ವಿಕೆಟ್ ಬಿಟ್ಬಿಟ್ಟು ಮುಂದೆ ಬರೋದು ಅಂದ್ಕೊಳ್ಳಿ, ಒಂಥರ 50% ಚಾನ್ಸು ಬೌಲರ್ಗೆ. ಯಾಕೆಂದರೆ ಮಿಸ್ ಮಾಡೋ ಚಾನ್ಸಸ್ ಏನು ಇಷ್ಟಿರುತ್ತೆ ಬ್ಯಾಟ್ 4 ಕಾಲು ಇಂಚು.
ಸೊ ಮಿಸ್ ಮಾಡೋ ಚಾನ್ಸ್ ಜಾಸ್ತಿ, ಕೀಪರು ಇದು ಮಾಡಿಬಿಡ್ಬೋದು. ಸೊ ಕೊಹ್ಲಿ ಏನು ಮಾಡ್ತಾಯಿದ್ರು, ಎಂಥ ಒಂಥರ ಒಂದು ಮಾಸ್ಟರ್ ಆಫ್ ಕ್ರಿಕೆಟ್ ಅಂತಲೇ ಹೇಳ್ಬೋದು ನಾವು. ಕೊಹ್ಲಿ ಏನು ಮಾಡ್ತಾಯಿದ್ರು, ನೆಲ ಮೇಲೆ ಹೊಡಿತಾಯಿದ್ರು. ಅದಲ್ಲದೆ ಯಾತಕ್ಕೆ ಇನ್ನೊಂದು ನೆಲ ಮೇಲೆ ಹೊಡಿತಾಯಿದ್ರು ಅಂದರೆ, ಅಕಸ್ಮಾತ್ ಅವ್ರು ಔಟ್ ಆಗೋದ್ರೆ ಕೆಳಗಡೆ ಯಾರೂ ಇಲ್ಲ ಜಾಸ್ತಿ ಆಡೋಕ್ಕೆ ಅಂತ, ಅದೊಂದು ಕಾರಣಕ್ಕೆ ಅವ್ರು ನೆಲ ಮೇಲೆ ಹೊಡಿತಾಯಿದ್ರು. ಅದಕ್ಕೆ ಅವ್ರದ್ದು ಇದು ಕೂಡ ಸ್ಟ್ರೈಕ್ ರೇಟ್ ಕೂಡ ಕಮ್ಮಿ ಆಗ್ತಾಯಿತ್ತು. ಈಗ ಲಾಸ್ಟ್ ಇಯರಿಂದ ಅವ್ರು ಸ್ವಲ್ಪ ಅವರು ಒಂದು ಇದನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಹೋದ ವರ್ಷದಿಂದ ಅವ್ರು ಏನು ಮಾಡ್ತಿದ್ದಾರೆ, ಸ್ವಲ್ಪ ಅವರು ಹಿ ಈಸ್ ನಾಟ್ ಒಂಥರ ಅವರ್ಸ್ ಟು ಪ್ಲೇಯಿಂಗ್ ಆನ್ ದ ಟಾಪ್. ನಿನ್ನೆನೂ ಒಂದು ಥರ್ಡ್ ಮೇಲೆ ಹೊಡೆದ್ರು, ಅವತ್ತು ಒಂದು ಥರ್ಡ್ ಮೇಲೆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಶಾರ್ಟ್, ಒಂದು ಹೆಂಗೋ ಅಂತ ಹೇಳಿದ್ವಿ ನಾವು. ಸೊ 2-3 ಮೇಲೆ ಹೊಡಿತಿದ್ದಾರೆ. ಯಾಕೆಂತಂದರೆ ಒಂದು ಹೊಡೆಯೋಕ್ಕೆ ಬರುತ್ತೆ, ಅವೇ ಉಸ್ತಾದ್ ಅವ್ರಿಗೇನು ಇದೆ ಹೇಳೋಂಗೆ ಇಲ್ಲ. ಸೊ ಹೊಡೆಯೋಕ್ಕೆ ಬರುತ್ತೆ, ಹೊಡಿತಾ ಇದ್ದಾರೆ. ಅಕಸ್ಮಾತ್ ಅವ್ರು ಔಟ್ ಆದ್ರೂ ಬೇರೆ ಯಾರೋ ಇದ್ದಾರೆ ಆಡೋಕ್ಕೆ ಅನ್ನೋದಿದೆ. ಅಂದರೆ ಅವರು ಅವ್ರಿಗೋಸ್ಕರ ಆಡಲ್ಲ, ಅವರು ಟೀಮ್ಗೋಸ್ಕರ ಆಡ್ತಾರೆ. ಏನೇ ಇರ್ಬೋದು ಅವ್ರ ಬಗ್ಗೆ, ಒಂದು ಅವರು ಫೈರಿ ಕ್ಯಾರೆಕ್ಟರು ಅದು ಇದು ಏನೇ ಇರ್ಬೋದು, ಆದರೆ ಟೀಮ್ಗೆ ಆಡೋದು, ಗೆಲ್ಲೋದಕ್ಕೆ ಆಡೋದು ಒಂಥರ ನಿಮಗೆ ಕೊಹ್ಲಿಗಿಂತ ಜಾಸ್ತಿ ಜನ ಸಿಗಲ್ಲ. ಸರ್, ಈಗ ಲಾಸ್ಟ್ ಕೊನೆಯದಾಗಿ ಹೇಳೋದಾದರೆ, ಈ ರಿಷಬ್ ಪಂತು ಸೆಂಚುರಿ ಇಷ್ಟು ಮ್ಯಾಚ್ ಆಡ್ದೇ ಬಂದರು, ಎಷ್ಟು ಅದ್ಭುತವಾಗಿ ಸೆಲೆಬ್ರೇಷನ್ ಹೆಂಗೆ ಮಾಡಿದರು. LSG ಕಡೆ ಕೂಡ ಒಂದಷ್ಟು ಪ್ಲಸ್ ಇತ್ತಲ್ವ, ಅವರು ಕೂಡ ಒಂದಷ್ಟು ಪ್ಲಸ್ಗಳನ್ನ ತಗೊಂಡು ಮುಗಿಸಿದ್ರು ಅಂತ ಅನಿಸುತ್ತೆ ಕೊನೆಯ ಲೀಗ್ ಮ್ಯಾಚ್ನ. ಹಾಂ, ಚೆನ್ನಾಗಿ ಆಡಿದ್ರು ಅವರು. 227 ಕಮ್ಮಿ ಅಲ್ಲ. ಯಾರು ಯಾವುದೇ ಸಮಯದಲ್ಲಿ ಯಾವುದೇ ಟೀಮ್ ಮೇಲೂ 227 ದೇ ವಿಲ್ ಸೇ ಖಂಡಿತ ತೊಗೊಳ್ತೀವಿ ಅಂತ. ಅಂದರೆ ಬರೀ 20 ಓವರಲ್ಲಿ ಅಂದರೆ ಮೋರ್ ದೆನ್ 11 ರನ್ಸ್ ಪರ್ ಓವರ್. ಅದು ಇಟ್ಸ್ ನಾಟ್ ಎ ಜೋಕ್. 11 ಓವರೇ. ಸೊ ಏನಂತಂದರೆ ದೇ ವಾಂಟ್ ಟು ಎಂಡ್ ಆನ್ ದ ವಿನ್ನಿಂಗ್ ಸೈಡ್. ಅಷ್ಟು ಅವರು ಹೊಡೆದು ಆ ಥರ ಡಿಸೈನ್ ಶಾಟ್ ಎಲ್ಲ ಹೊಡ್ಕೊಂಡು ಅಷ್ಟು ಪಲ್ಟಿ ಹೊಡೆದು ಸೆಲೆಬ್ರೇಟ್ ಮಾಡಿ ಹಿ ವುಡ್ ಹ್ಯಾವ್ ವಾಂಟೆಡ್ ಟು ಬಿ ಆನ್ ದ ವಿನ್ನಿಂಗ್ ಸೈಡ್. ಅದುವೇ ಅವರು 50 ಹೊಡೆದ್ಬಿಟ್ಟು ಅಥವಾ 40 ಹೊಡೆದ್ಬಿಟ್ಟು ಅಥವಾ ಸುಮಾರಾಗಿ, ಅಂದರೆ ತೀರಾ ಅವ್ರು ಚೆನ್ನಾಗಿ ಆಡಲಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗಿರೋದು. ಸೊ ನಾನು ವಿರಾಟ್ ಕೊಹ್ಲಿ ಬಗ್ಗೆ ಆದರೆ ಬೇಕಾದ್ರೆ ನಾನು ಹೇಳ್ಬೋದು, ವಿರಾಟ್ ಕೊಹ್ಲಿ 0 ಹೊಡೆಯೋಕ್ಕೂ ರೆಡಿ, ಬಿಕಾಸ್ ಅವ್ರಿಗೆ RCB ಗೆಲ್ಲಬೇಕು ಅಂತ ಆಸೆ. ಸೊ ಅದು ಬೇರೆ ವಿಷಯ, ಯಾಕೆಂದರೆ ಸುಮಾರು ಹೊಡೆದಿದ್ದಾರೆ. ಇವ್ರದ್ದು ಹಂಗಲ್ಲ, ಪಂತ್ದು ಹಂಗಲ್ಲ, ಸಾಕಷ್ಟು ಥರ ತಿರ್ಸ್ತಿದ್ದಾರೆ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ. ಸೊ ಸಾಕಷ್ಟು ಒಂದು ಫ್ಲಾಪ್ ಆಗೋಗಿದೆ ಅವ್ರದ್ದು. ಸೊ ಅಷ್ಟಾಗಿರೋದ್ರಿಂದ ಹಿ ವಾಂಟೆಡ್ ಎ ಬಿಗ್ ಸ್ಕೋರ್. ಸೊ ಅವರೊಂದು 70-80 ಅಷ್ಟು ಅಥವಾ 50 ಹೊಡೆದ್ಬಿಟ್ಟು LSG ಗೆದ್ದಿದ್ರೆ ಹಿ ವುಡ್ ಹ್ಯಾವ್ ಬೀನ್ ಹ್ಯಾಪಿಯರ್ ಅಂತ ನಾನು ಹೇಳ್ತೀನಿ. ಸೊ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಮೇ ಬಿ ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಇಫ್ ದೇ ಹ್ಯಾಡ್ ಒನ್ ಫ್ರಮ್ ದೇರ್ ಪಾಯಿಂಟ್ ಆಫ್ ವ್ಯೂ. ಬಟ್ ನಾವೆಲ್ಲ RCB ಫ್ಯಾನ್ಗಳು, ನಾವು ಒಂಥರ ನಾವು ವಿ ವಿಲ್ ಹ್ಯಾವ್ ಸಮಥಿಂಗ್ ಎಲ್ಸ್ ಇನ್ ಅವರ್ ಮೈಂಡ್ಸ್. ಶಾರ್ಪಾಗಿ ಇವತ್ತು ಮಾತಾಡಿದ್ದೀವಿ. ಬಟ್ ಲಾಸ್ಟ್ ಇದೊಂದನ್ನು ಕೇಳದೇ ಇದ್ದರೆ ನನಗೂ ಖುಷಿ ಆಗಲ್ಲ. ಅವ್ರಿಗೆ ಹೇಳ್ದೇ ಇದ್ರು, ಅವ್ರು ಮರ್ತಿರ್ತಾರೆ ಬಹುಶಃ. ಮಯಾಂಕ್ ಅಗರ್ವಾಲ್ದು ಏನು ಸರ್ ಅದು ಶಾರ್ಟ್ ಸೆಲೆಕ್ಷನ್ನು, ಏನು ಸಿಲ್ಕಿ ಶಾರ್ಟ್ಸ್ ಹೊಡಿತಾ ಇದ್ರು, ಜಸ್ಟ್ ಹಿಂಗೆ ಅಂತ ಇದ್ರು, ಹೆಂಗೆ ಸ್ಲೈಸ್ ಮಾಡ್ತಾಯಿದ್ರು. ಸಖತ್ ಅನಿಸ್ತು ಅವ್ರ ಬ್ಯಾಟಿಂಗು. ಇನ್ನೂ ಸಖತ್ತಾಗಿರುತ್ತೆ ಅನಿಸುತ್ತೆ. ನೀವು ಹತ್ರದಿಂದ ನೋಡಿರ್ತೀರ ಅವ್ರ ಬ್ಯಾಟಿಂಗ್ನೆಲ್ಲ. ಹೇಳಿದ್ರಿ ಮೊನ್ನೆ, ಇವತ್ತದು ಅವ್ರು ಆಡಿದ್ದಾರೆ. ಹೇಳಿ ಸರ್, ಆ ಬ್ಯಾಟಿಂಗ್ ಹೇಗೆ ಅನಿಸ್ತು? ಅದೇ ನಾನು ಅವತ್ತು ನಿಮ್ಗೆ ಹೇಳಿದೆ, ಮಯಾಂಕ್ ಅಗರ್ವಾಲ್ದು ಎಲ್ಲ ಮನಸ್ಸೆ ಅಂತ. ಇಟ್ಸ್ ಆಲ್ ಈಸ್ ಮೈಂಡ್. ಅವರು ಕರೆಕ್ಟಾಗಿ ಕೂತ್ಕೊಂಡು ಒಂದು 5 ನಿಮಿಷ 6 ನಿಮಿಷ ಯಾರು ಕೂತ್ಕೊಂಡು ಸರಿಯಾಗಿ ಕೂತ್ಕೊಂಡು ಮಾತಾಡಿದ್ರೆ ನೆಕ್ಸ್ಟ್ ಡೇ ಅವರು ಚಾಂಪಿಯನ್ ಅಂತಲೇ ಅನ್ಕೋಬೋದು. ಸೊ ಆ ಥರ ಅವರಾಗೆ ಮಾಡ್ಕೊಂಡ್ರು, ಅವ್ರ ಮನೆಯವ್ರು ಮಾಡಿದ್ರು, ಅಥವಾ ಅಂದರೆ ಇರ್ತಾರೆ ಮನೆಯವ್ರು ಇರ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಇವರು ಉಸ್ಮಾನ್ ಖವಾಜಾ, ಅವ್ರಿಗೆ ಅವರ ಹೆಂಡ್ತಿನೇ ಸರ್ವಸ್ವ. ಅವ್ರ ಹೆಂಡ್ತಿ ಏನೇನು ಹೇಳ್ತಾರೋ, ಹೇಗೆ ಮಾಡ್ತಾರೋ ಅವ್ರು ಹಂಗೆ ಮಾಡಿ ಅವರು ಹಿ ಹಸ್ ಕಮ್ ಅಪ್ ಇನ್ ಲೈಫ್. ಅಂದರೆ ಅವರು ಅದಕ್ಕೆ ಇದೇ ಮಾಡಲ್ಲ. ಅವ್ರ ಹೆಂಡ್ತಿನೇ ಅವ್ರು ಗ್ಯಾಪ್ಸ್ತಾ ಇರ್ತಾರಂತೆ. ಮದುವೆ ಆಗೋಕ್ಕೆ ಮುಂಚೆ 0 ಮದುವೆ ಆದಮೇಲೆ 1500 ಅಂತ. ಸೊ ಆ ಥರ ಟೆಸ್ಟ್ ಮ್ಯಾಚಲ್ಲಿ. ಸೊ ಆ ಥರ ಮನೆಯಲ್ಲಿ ಇವರು ಫ್ಲಿಂಟ್ ಆಫ್ ಲಾಟ್ ಆಫ್ ಥಿಂಗ್ಸ್ ಚೇಂಜ್ ಆಫ್ಟರ್ ಐ ಗಾಟ್ ಮ್ಯಾರಿಡ್ ಅಂತ ಆ ಥರ ಹೇಳ್ತಾಯಿದ್ರು. ಸೊ ಆ ಥರ ಮನೆಯವರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ರ ಹಳೆ ಕೋಚ್ ಇರ್ಬೋದು, ಅಥವಾ ಅವರೇ ಶಾಂತವಾಗಿ ಕೂತ್ಕೊಂಡಿರ್ಬೋದು. ಇವತ್ತೆಲ್ಲ ಏನಪ್ಪ ನಂದು ಇದಾಗೋದ್ರೆ ಹೊಟ್ಟೋಗುತ್ತೆ, ಹೋಗುತ್ತೆ, ಬಂದರೆ ಬರುತ್ತೆ. ಇಷ್ಟು ತನಕ ಆಡಿದಿಲ್ಲ, ಇಷ್ಟು ನಮಗೆ ದೇವ್ರು ಕೊಟ್ಟಿದ್ದಾನಲ್ಲ, 20 ಟೆಸ್ಟ್ ಮ್ಯಾಚಸ್ ಪ್ಲಸ್ ಟೆಸ್ಟ್ ಮ್ಯಾಚಸ್ 21, 22 ವಾಟ್ ಎವರ್ ಟೆಸ್ಟ್ ಮ್ಯಾಚಸ್ ಯಾರಿಗೆ ಸಿಗುತ್ತಾ ಯೋಗ. ಸೊ ಅಷ್ಟು ಆಡಿದ್ದೀನಲ್ಲ ಅಂತ. ಸೊ ಅದು ಏನಾಯಿತು ಚೇಂಜ್ ಗೊತ್ತಿಲ್ಲ, ಅಥವಾ ಯಾರು ನಮ್ಮ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ರು ನಾವು ಮೊನ್ನೆ. ಓಕೆ, ಐ ಆಮ್ ಜೋಕಿಂಗ್. ಸೊ ಅದು ಏನಾಯಿತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದು ಸ್ವಲ್ಪ ಚೇಂಜ್ ಆಯಿತು. ಆ್ಯಂಡ್ ಅದು ವರ್ಕ್ ಆಗುತ್ತೆ. ಆ ಒಂದು ಲೇಟ್ ಕಟ್ ಮಾಡೋಕ್ಕೆ ಹೋಗ್ಬಿಟ್ಟು ಥಿನ್ ಎಡ್ಜ್ ಆಗಿಬಿಟ್ಟು ಕಾಟ್ ಬಿಹೈಂಡ್ ಆಗಿದ್ರೆ ನಾವು ಇದೆಲ್ಲ ಮಾತಾಡ್ತಾ ಇರಲಿಲ್ಲ. ಇಟ್ ಈಸ್ ಆಲ್ ಇನ್ ದ ಮೈಂಡ್. ಮನಸ್ಸಿನಲ್ಲಿ ಇದ್ದರೆ ಅದು ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅವರು ಇವ್ರಿಗೆ ಜಿತೇಶ್ ಶರ್ಮಾಗೂ ನಾನು ಔಟ್ ಮಾಡಿಸ್ಬಿಟ್ಟಿದ್ದೆ, ಅವ್ರು ರನ್ಔಟ್ ಮಾಡಿಸ್ಬಿಟ್ಟಿದ್ದೆ, ಪಟೀದಾರ್ಗೆ ನಾನು ಔಟ್ ಆದೆ ಅಂತ ಇರತ್ತೆ. ಮೊನ್ನೆ 6 ಹೊಡೆಯೋ ಬಾಲ್ಗೆ ಔಟ್ ಆದರು, ಅದೊಂದು ಬೇಜಾರು. ಅಂದರೆ ಒಳ್ಳೆ ಇವಾಗ ನೆನ್ನೆ ಲಿವಿಂಗ್ ಸ್ಟೋನ್ಗೆ ಫಸ್ಟ್ ಬಾಲ್ LBW ಆದ್ರಲ್ಲ, ಪ್ರಾಬಬ್ಲಿ 90% ಆಫ್ ದ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್ ವುಡ್ ಹ್ಯಾವ್ ಗಾಟ್ ಔಟ್ ಫಾರ್ ದಟ್ ಡೆಲಿವರಿ. ಆ ಒಂದು ಬಿಸಿ ರಕ್ತ ಹೊಡಿತಾ ಇರುತ್ತೆ, ಇನ್ನೇನು ರನ್ಸ್ ಹೊಡಿಬೇಕು ಅಂತಿರುತ್ತೆ, ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಲ್ಲಿ. ಅವರು ಈ ಮೇಡ್ ಎ ಮಿಸ್ಟೇಕ್, ತುಂಬ ಕವರ್ ಶಫಲ್ ಆಗಿಬಿಟ್ಟಿದ್ರು, ಅದೆಲ್ಲ ಬೇರೆ ವಿಷಯ. ಸೊ ಆ ಥರ ಔಟ್ ಆಗಿದ್ರು ಅವ್ರಿಗೆ ಬೇಜಾರಾಗ್ತಾ ಇರಲಿಲ್ಲ. ಒಳ್ಳೆ ಹೊಡೆಯೋ ಬಾಲ್ಗೆ ಔಟ್ ಆಗಿಬಿಟ್ರು.
ಆದ್ದರಿಂದ ಹಿಂಗೆ ಚೇಂಜ್ ಆದರು. ಸೊ ಇವರು ಅಂದ್ಕೊಂಡಿರ್ತಾರೆ ನನಗೊಂದು ಅಟ್ಲೀಸ್ಟ್ ಒಂದು 4 6 ಅದು ಇದು ಹೊಡೆದೆ ಆವತ್ತು, ಸೊ ಒಂದು ಮಟ್ಟಕ್ಕೆ ಇದ್ದೀನಿ ಅಂದ್ಬಿಟ್ಟು. ಅದರಲ್ಲೂ ನಾವು ಏನು ಖುಷಿ ಪಡಬೇಕು ಅಂದರೆ, ಇಲ್ಲಿ ಹುಟ್ಟು ಬೆಳೆದ ಜನ, ನಮ್ಮ ಕನ್ನಡದ ನೀರು, ನಮ್ಮ ಕನ್ನಡದ ಒಂದು ನೆಲ ಹೆಂಗೆ ಅಂತಂದರೆ ಕೋಆಪ್ರೇಷನ್ನು, ಆಮೇಲೆ ನಮ್ಮ ಗುಂಡಪ್ಪ ವಿಶ್ವನಾಥ್ ಅದಕ್ಕೆಲ್ಲ ಹೆಸರುವಾಸಿ. ಅಂದರೆ ಇನ್ ಆ್ಯಟಿಟ್ಯೂಡು ಆಗಲಿ, ಆ ಒಂದು ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟಲ್ಲಿ ಯಾರೂ ಸಿಗಲ್ಲ, ಯಾರ್ಯಾರೂ ಸಿಗಲ್ಲ ನಮ್ಮ ಜನದ ಥರ. ಅಂದರೆ ಇದು ನಮ್ಮವ್ರು ಚೆನ್ನಾಗಿದ್ದಾರೆ ಅಂದರೆ ಅವ್ರು ಚೆನ್ನಾಗಿಲ್ಲ ಅಂತಲ್ಲ. ಓಕೆ, ಅಂದರೆ ಇವಾಗ ಒಬ್ರಿಗೆ ಏನೋ ಹೇಳಿದ್ರೆ ಇನ್ನೊಬ್ರಿಗೆ ಇನ್ನೇನೋ ಅಂತ ಅಲ್ಲ, ಆ ಥರ ಅಲ್ಲ. ಸೊ ಆ ಒಂದು ದೃಷ್ಟಿಯಿಂದ ಮೇ ಬಿ ಯು ಕ್ಯಾನ್ ಜಸ್ಟ್ ಎಡಿಟ್ ದಿಸ್ ಪಾರ್ಟ್. ಒಬ್ಬರು ಒಳ್ಳೆಯವರು ಅಂದರೆ ಇನ್ನೊಬ್ರು ಕೆಟ್ಟವರ ಅಂತ ಆ ಥರ ಅಲ್ಲ. ಸೊ ನಮ್ಮ ನಮ್ಮ RCBನವರು ಆಗಲಿ, ನಮ್ಮ ಕರ್ನಾಟಕದವರು ಒಂಥರ ಆಮೇಲೆ ಅವ್ರದ್ದು ಹೆಂಗಿತ್ತು ಕೋಆಪರೇಷನ್ ಅಂತಂದರೆ ಆ ಇದರಲ್ಲಿ ಥರ ನಿಮಗೆ ಹೇಳೋಂಗೆ ಇಲ್ಲ. ಪ್ಲಸ್ ಆಮೇಲೂ ಎಷ್ಟು ಖುಷಿ ಪಡ್ತಾಯಿದ್ರು ಜಿತೇಶ್ ಶರ್ಮಾಗೋಸ್ಕರ. ಅಂದರೆ ಅವ್ರದ್ದೇ ಒಂದು ಸ್ಥಾನ, ಒಂದು ಅವಾಗ ತಾನು ಬಂದಿದೆ, ಕಷ್ಟಪಡ್ತಿದ್ದಾರೆ. ಜಿತೇಶ್ ಶರ್ಮಾ ಈಸ್ ಕ್ಯಾಪ್ಟನ್, ಹಿ ವಿಲ್ ಸ್ಟೇ ಫಾರ್ ಲಾಂಗ್. 11 ಕೋಟಿಗೆ ಹೋಗಿದ್ದಾರೆ ಜಿತೇಶ್ ಶರ್ಮಾ. ಅದೆಲ್ಲನೂ ಬಿಟ್ಬಿಟ್ಟು ಟೀಮ್ಗೆ ಅಂತ ಆಡಿದ್ರು. KL ರಾಹುಲ್ ಆಗಲಿ, ಇವರಾಗಲಿ ಎಲ್ಲರೂ ಟೀಮ್ಗೆ ಅಂತ ಆಡ್ತಾರೆ. ಒಂಥರ ನಮ್ಮ ಒಂದು ಕನ್ನಡದ ಸ್ಪಿರಿಟ್ ಮುಂದೆ ಇನ್ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಸೂಪರ್. ನೀವು ಹೇಳೋದ್ರಲ್ಲಿ ನಾನು ಎಲ್ಲದನ್ನು ಯೋಚನೆ ಮಾಡ್ತಾ ಮರ್ತೋಗ್ಬಿಟ್ಟಿದ್ದೆ. ಇಲ್ಲಿ ಮ್ಯಾಚಲ್ಲಿ ತುಂಬ ಇಂಪಾರ್ಟೆಂಟಾಗಿ ಎಲ್ರಿಗೂ ಒಂದು ಏನು ಆ ಮಂಕಡಿಂಗ್ ಇತ್ತಲ್ಲ, ಅದೊಂಥರದ್ದು ಇಡೀ ಹೈಲೈಟ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಈ ಏನು ರಿಷಬ್ ಪಂತ್ ಅದನ್ನು ವಾಪಸ್ ತಗೊಂಡ್ರು, ಇದೊಂಥರ ಎಲ್ರಿಗೂ ಒಂಥರ ಡೌಟ್ಸು ಇದೆ. ಈ ಥರ ಔಟ್ ಮಾಡಿದರೆ ಹಿಂಗೆ ಅಪೀಲ್ ಮಾಡಿ ವಾಪಸ್ ತೊಗೋಬೋದಾ, ಅದು ರನ್ಔಟ್ ಆದರೆ ಹೆಂಗಿರುತ್ತೆ ಮಂಕಡಿಂಗ್ ಅನ್ನೋದು ಇನ್ನೂ ಕೂಡ ಜನರಿಗೆ ಒಂದಷ್ಟು ಡೌಟ್ಸ್ ಇರೋಂಥದ್ದು. ನೆನ್ನೆದು ನೋಡಿದಾಗ ಸರ್ ಅದೇನು ಆ್ಯಕ್ಚುಲಿ ವಾಪಸ್ ತೊಗೊಂಡ್ರು, ಅದೊಂದು ಪ್ಲಸ್ ಆಯಿತು RCBಗೆ. ಸೊ ನಿಮ್ಗೇನು ಅನಿಸ್ತದ್ದು ಅದ್ರ ಬಗ್ಗೆ ಹೇಳೋದಾದರೆ? ಓಕೆ, ಏನಂತಂದರೆ ಒಂದು ಇದರಲ್ಲಿ ಟೆಕ್ನಿಕಲಿ ಅದು ಔಟ್ ಆಯ್ತಾ ಇಲ್ವಾ ಅಂತ, ಆಮೇಲೆ ಇನ್ನೊಂದು ಸ್ಪಿರಿಟ್ ಆಫ್ ದ ಗೇಮ್. ಓಕೆ, ಸ್ಪಿರಿಟ್ ಆಫ್ ದ ಗೇಮ್ ಲೆಕ್ಕಕ್ಕೆ ತೊಗೊಂಡ್ರೆ ಇವರು ಒಂದ್ಸಲಿ ಪ್ರವೀಣ್ ಆಮ್ರೆನ ಫೀಲ್ಡ್ ಒಳಗಡೆ ಕಳಿಸಿ ಅವರು ಒಂದು ತಪ್ಪು ಮಾಡಿದರು ರಿಷಬ್ ಪಂತ್ ಒಂದ್ಸಲಿ. ಇಫ್ ಯು ರಿಮೆಂಬರ್, ಯಾವುದೋ ಒಂದು ಡಿಸಿಷನ್ ಬಗ್ಗೆ ಏನೋ ಆಗಿರುವಾಗ ಪ್ರವೀಣ್ ಆಮ್ರೆನ ಒಳಗಡೆ ಕಳಿಸಿ ಪ್ರವೀಣ್ ಆಮ್ರೆಗೆ ಏನೋ 100% ಫೈನ್ ಹಾಕಿ ಬ್ಯಾನ್ ಮಾಡಿ ಸ್ವಲ್ಪ ಎಲ್ಲ ಆಗಿತ್ತು. ಇವರು ರಿಷಬ್ ಪಂತ್ ವಾಸ್ ಕ್ಯಾಪ್ಟನ್, ಡಗ್ಔಟಿಂದ ಕಳಿಸಿದ್ರು. ಒಂದ್ಸಲಿ ಧೋನಿ ಅವರು ಕೂಡ ಬಂದ್ಬಿಟ್ಟಿದ್ರು ಫೀಲ್ಡ್ ಒಳಗಡೆ ಯಾವುದೋ ಒಂದು ನೋ ಬಾಲ್ ವಿಷಯಕ್ಕೆ. ಸೊ ಆ ಒಂದು ತಪ್ಪು ಒಂದ್ಸಲಿ ಮಾಡಿದರು ರಿಷಬ್ ಪಂತು. ಸೊ ಸ್ವಲ್ಪ ಮಟ್ಟಿಗೆ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಅದನ್ನು ನೆನ್ನೆ ಮೇಕಪ್ ಮಾಡ್ಕೊಂಡಿದ್ದಾರೆ. ಅಂದರೆ ಅದನ್ನು ಈ ಥರ ನನಗೆ ಗೆಲ್ಲಕ್ಕೆ ಇಷ್ಟ ಇಲ್ಲ ಅಂತ ಮೇಕಪ್ ಮಾಡ್ಕೊಂಡಿದ್ದಾರೆ. ಸೊ ಅದು ಒಂದಾಯಿತು. ಇವಾಗ ಟೆಕ್ನಿಕಲ್ ಆಗಿ ಬರೋಣ. ಅದಕ್ಕೆ ಮುಂಚೆ ನಾವು ಒಂದೇ ಒಂದು ಮುಖ್ಯವಾದ ವಿಷಯ ಹೇಳಿರ್ತೀನಿ. ಇವಾಗ ಏನಂತಂದರೆ, ಈ ಒಂದು ವಿರಾಟ್ ಕೊಹ್ಲಿ ಹೆಂಗೆ ಅಂತಂದರೆ, ಮೊನ್ನೆ ಯಾವುದಾದ್ರು 0 ಹೊಡೆದ್ರೆ 5-0 ಹೊಡೆದ್ಬಿಟ್ಟು ವಿರಾಟ್ ಕೊಹ್ಲಿ 6ನೇ ಮ್ಯಾಚಲ್ಲಿ 100 ಹೊಡೆದ್ರೆ ಎಲ್ಲ 100 ಗ್ಯಾಪ್ ಕಾಟ್ಕೊಂಡಿರ್ತಾರೆ. ಅಂಪೈರ್ಸ್ಗೆ ಹಂಗಲ್ಲ. ಅಂಪೈರ್ಸ್ ಎಷ್ಟೇ ಚೆನ್ನಾಗಿ ಕೊಡಲಿ, ಅವತ್ತೇ ಹಿಂಗೆ ಅಂದ್ಬಿಟ್ಟು ಹಿಂಗಂದಿಲ್ಲ ಅಂತ ಹಿಂಗೆಲ್ಲ ತಲೆ ಕೆಟ್ಕೊಳಕ್ಕೆ ಹೋಗಿ ಔಟ್ ಕೊಟ್ಟಿಲ್ಲ, ಆ ಥರನೇ ಮಾತು ಬರೋದು. ಸೊ ಒಂದು ಅಂಪೈರ್ ಆಗೋದು, ಅಲ್ಲಿ ಕೂತ್ಕೊಳ್ಳೋದು ಭಾಳ ಕಷ್ಟ. ಅಂದರೆ ಎಷ್ಟು ಜನಕ್ಕೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಥರ್ಡ್ ಅಂಪೈರ್ದು ಒನ್ ಆಫ್ ದ ಟಫೆಸ್ಟ್ ಜಾಬ್ಸ್ ಎವರ್. ನೀವು ಯಾವುದೇ ಎಲ್ಲೇ ನೀವು ತೊಗೊಳ್ಳಿ, ಅದ್ರಲ್ಲಿ ಥರ್ಡ್ ಅಂಪೈರ್ ಒನ್ ಆಫ್ ದ ಟಫೆಸ್ಟ್ ಜಾಬ್ಸ್. ಅದರಲ್ಲಿ ಇದು 10 ವರ್ಷಕ್ಕೆ ಒಂದು ಸಲ ಬರೋದು. ಈ ಥರದ್ದು 10 ವರ್ಷಕ್ಕೆ ಒಂದೊಂದು ಸಲ ಬರುತ್ತೆ. ಆ ಒಂದು ಸಲ ಬರೋದನ್ನು ನಮ್ಮ ಅವ್ರ ಪುಣ್ಯಕ್ಕೆ ಅವತ್ತು ಆ ಟೈಮಲ್ಲಿ ಬಂದರೆ, ಅದು ಏನು ಎಷ್ಟೋ ಯಾವುದೋ ಒಂದು ವೇನಲ್ಲಿ ನಡೀತಾ ಇರುತ್ತೆ ಮ್ಯಾಚು. ಇದ್ದಕ್ಕಿದ್ದಾಗೆ ಇದೆ ಎಕ್ಸ್ಪೆಕ್ಟ್ ಮಾಡೋದು. ಒಂದ್ಸಲಿ ಒಂದು ಅಲಿಮ್ದಾರ್, ಒನ್ ಆಫ್ ದ ಬೆಸ್ಟ್ ಅಂಪೈರ್ಸ್ ದ ಕ್ರಿಕೆಟ್ ಹ್ಯಾಸ್ ಸೀನ್, ಅವರು ಒಂದು ಮಿಸ್ ಮಾಡಿಬಿಟ್ಟಿದ್ರು ಒಂದು IPLನಲ್ಲಿ. ಅಂದರೆ ಡೆಲಿಬ್ರೇಟ್ ಶಾರ್ಟ್ ರನ್ನು ಅವರು ಒಂದು ಮಿಸ್ ಮಾಡಿಬಿಟ್ಟಿದ್ರು. ಅವ್ರು ಏನು ಆ್ಯಕ್ಷನ್ನೇ ತೊಗೊಂಡಿರಲಿಲ್ಲ, ಯಾಕೆಂದರೆ ಅದು ಆಗದೇ ಇರೋ ವಿಷಯ ಇದು. ಸೊ ಅದಕ್ಕೋಸ್ಕರ ಹೇಳಿರ್ತೀನಿ. ಸೊ ಫ್ರಮ್ ಅಂಪೈರ್ಗೆ ನಾವು ಫುಲ್ಲೆಸ್ಟ್ ರೆಸ್ಪೆಕ್ಟ್ ಕೊಡಬೇಕು, ಆ್ಯಂಡ್ ನಾಟ್ ಗೆಟ್ ಪರ್ಸ್ನಲ್ ಆರ್ ಎನಿಥಿಂಗ್ ಲೈಕ್ ದಟ್. ದಟ್ಸ್ ಸಮಥಿಂಗ್ ಐ ವಿಲ್ ರಿಕ್ವೆಸ್ಟ್ ಪೀಪಲ್. ಸೊ ಅದನ್ನು ಹೇಳ್ತೀನಿ. ಏನಂತಂದರೆ ರೂಲ್ ಏನು ಹೇಳುತ್ತೆ ಅಂತಂದರೆ, ಒನ್ಸ್ ದ ಬಾಲ್ ಕಮ್ಸ್ ಇನ್ ಟು ಪ್ಲೇ, ಅಂದರೆ ರನ್ಅಪ್ ಇಲ್ಲದೆ ಇದ್ದರೆ ಅವ್ರು ನಿಂತ್ಕೊಂಡೇ ಮಾಡಿದ್ರೆ ಅವ್ರ ಬೌಲಿಂಗ್ ಆ್ಯಕ್ಷನ್ನೇ ಬಾಲ್ ಕಮ್ಸ್ ಇನ್ ಟು ಪ್ಲೇ. ನಿಂತ್ಕೊಂಡು ಯಾರೂ ಮಾಡಲ್ಲ, ಸುಮ್ಮನೆ ಲಾನಲ್ಲಿ ಬರಿಬೇಕಲ್ಲ ಅಂತ ಬರೆದಿರ್ತಾರೆ ಟು ಬಿ ಆನ್ ದ ಸೇಫರ್ ಸೈಡ್. ಸೊ ರನ್ಅಪ್ ಶುರು ಮಾಡಿದಾಗಿಂದನೇ ದ ಬಾಲ್ ಕಮ್ಸ್ ಇನ್ ಟು ಪ್ಲೇ. ಅಲ್ಲಿಂದ ಅವರು ವೇರ್ ಹಿ ಈಸ್ ಸಪೋಸ್ ಟು ರಿಲೀಸ್ ದ ಬಾಲ್ ಇನ್ ಹಿಸ್ ಡೆಲಿವರಿ ಸ್ಟ್ರೈಡ್. ಡೆಲಿವರಿ ಸ್ಟ್ರೈಡ್ ಅಂದ್ರೇನು, ಎಲ್ಲಿ ಸ್ವಿಂಗ್ ಮಾಡ್ತಾರೋ ಆ ಹಿಂದ್ಗಡೆ ಕಾಲು ಮುಂದ್ಗಡೆ ಕಾಲು ಇಡ್ತಾರೋ ಅದೇ ಡೆಲಿವರಿ ಸ್ಟ್ರೈಡ್. ಸೊ ಅಲ್ಲಿ ಅವರು ಕರೆಕ್ಟಾಗಿ ಎಲ್ಲಿ ಅವರು ಪಾಯಿಂಟ್ ಆಫ್ ರಿಲೀಸ್, ವೆನ್ ಈಸ್ ಎಕ್ಸ್ಪೆಕ್ಟೆಡ್ ಟು ರಿಲೀಸ್, ಓಕೆ, ಇಲ್ಲಿ ಈಸ್ ಎಕ್ಸ್ಪೆಕ್ಟೆಡ್ ಟು ರಿಲೀಸ್. ಅಂದರೆ ಕೈ ಮೇಲಿದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಈಸ್ ಎಕ್ಸ್ಪೆಕ್ಟೆಡ್ ಟು ರಿಲೀಸ್ ಇನ್ ದಿಸ್ ಪಾಯಿಂಟ್. ಸೊ ಅಲ್ಲಿ ಅವರು ಅಲ್ಲಿಗೆ ಅವ್ರು ತಲುಪಿಬಿಟ್ರೆ ಅವರು ಈ ಮಂಕಡಿಂಗ್ ಮಾಡೋಕ್ಕಾಗಲ್ಲ, ರನ್ಔಟ್ ಮಾಡೋಕ್ಕಾಗಲ್ಲ. ಅವರು ತಲುಪಿರಲಿಲ್ಲ, ಅವ್ರು ಲ್ಯಾಂಡ್ ಆದರು. ಇನ್ಫ್ಯಾಕ್ಟ್ ಲ್ಯಾಂಡ್ ಆವಾಗಲೇ ಅವ್ರಿಗೆ ಗೊತ್ತಿತ್ತು, ಯಾಕೆಂದರೆ ಅವ್ರದ್ದು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, ಫುಟ್ಟು ನೋ ಬಾಲ್ ಹೊಟ್ಟೋಗಿತ್ತು ಅವಾಗ. ಅವ್ರೇನಾರು ಅದು ಬೋಲ್ ಮಾಡಿದಿದ್ರೆ ಫುಟ್ ಆಚೆ ಇತ್ತು.
ನೋ ಬಾಲ್ ಅದು. ಸೊ ಅವ್ರು ಗ್ಯಾರಂಟಿ ಅವರು ಬೋಲ್ ಮಾಡೋ ಇದರಲ್ಲಿ ಇರಲಿಲ್ಲ. ಅವ್ರು ಇದು ಹೆಚ್ಚು ಕಮ್ಮಿ ಅವ್ರು ನೋಡ್ತಾ ಇದ್ರು ಅನ್ಸುತ್ತೆ ಒಂದು 2-3 ಸಲ. ಇವ್ರದ್ದು ನಾನ್ ಸ್ಟ್ರೈಕರ್ದು ಏನೂ ತಪ್ಪಿರಲಿಲ್ಲ ಅದರಲ್ಲಿ. ಏಕೆಂದರೆ ಅವರು ಲ್ಯಾಂಡ್ ಆದಮೇಲೆ ಆ ಬೌಲಿಂಗ್ ಟೈಮ್ನಲ್ಲಿ ಅವ್ರು ಆಚೆ ಹೋದರು. ಆ ಟೈಮಲ್ಲಿ ಎಲ್ಲರೂ ಆಚೆ ಹೋಗ್ತಾರೆ. ಸೊ ಹಿಂಗೆ ಲ್ಯಾಂಡ್ ಆದಾಗ ಇದನ್ನು ಮಾಡಲಿಲ್ಲ ಅವ್ರು. ಇದನ್ನು ಒಂದ್ಸಲ ಹಿಂಗೆ ಮಾಡಿಬಿಟ್ಟು ತಲುಪಿಟ್ಟಿದ್ದಾರೆ ಈ ಪೊಸಿಷನ್ನು, ಸ್ಟ್ರೈಟ್ ಪೊಸಿಷನ್ನು. ಓಕೆ, ಕ್ಯಾಮ್ರಾಗೋಸ್ಕರ ಬೆಂಡ್ ಮಾಡ್ತಾರೆ ಇನ್ನು ಕೈ ಹಿಂಗೆ ಸ್ಟ್ರೈಟ್ ಪೊಸಿಷನ್ ತಲುಪಿಟ್ಟಿದ್ರೆ ಸೊ ಆವಾಗ ಅವ್ರು ವಾಪಸ್ ಬರೋಕ್ಕಾಗ್ತಿರ್ಲಿಲ್ಲ. ಸೊ ಇಟ್ ವಾಸ್ ಟೆಕ್ನಿಕಲಿ ಇಟ್ ವಾಸ್ ಔಟ್ ಅಂತ ಹೇಳ್ತೀನಿ. ಸೊ ಅದು ಒಂದು ಆ ಬಿಸಿನಲ್ಲಿ ಇನ್ಫ್ಯಾಕ್ಟ್ ನಾನು ಆ ಪೊಸಿಷನಲ್ಲಿ ಥರ್ಡ್ ಅಂಪೈರ್ ಆಗಿ ಕೂತಿದ್ರೆ 100% ಆ ಮೊಮೆಂಟಲ್ಲಿ ಅದು ಗೊತ್ತಾಗ್ತಿರಲಿಲ್ಲ. ಯಾಕೆಂದರೆ ತಕ್ಷಣ ಜ್ಞಾಪಕಕ್ಕೆ ಬರೋಲ್ಲ. ಯಾಕೆಂದರೆ ದಿನ ಆಗೋ ವಿಷಯ ಅಲ್ಲ ಅದು. ಒಂದು ಅದು ಹೇಳ್ದಲ್ಲ 10 ವರ್ಷಕ್ಕೆ ಆಗೋ ವಿಷಯ. ಆ್ಯಂಡ್ ರಿಷಬ್ ಪಂತ್ ಕೂಡ ನೆಕ್ಸ್ಟ್ ಡೆಲಿವರಿ ಬೋಲ್ ಮಾಡೋಕ್ಕೆ ಮುಂಚೆ ಹಿ ಕುಡ್ ಹ್ಯಾವ್ ಟೇಕನ್ ಇಟ್. ಅವ್ರು ಔಟ್ ಕೊಟ್ಟಿದ್ರು, ಇವ್ರು ನಡ್ಕೊಂಡು ವಾಪಸ್ ಹೋದ್ರೂ ನೆಕ್ಸ್ಟ್ ಬಾಲ್ ಕಮ್ಸ್ ಇನ್ ಟು ಪ್ಲೇ ಫಾರ್ ದ ನೆಕ್ಸ್ಟ್ ಡೆಲಿವರಿ. ಓಕೆ, ಇನ್ನೂ ಏನೇನೋ ಇದೆ, ಅದು ಕಾಂಪ್ಲಿಕೇಟ್ ಮಾಡೋದು ಬೇಡ. ಸೊ ವೆನ್ ಟೈಮ್ ಹ್ಯಾಸ್ ಬಿ ಕಾಲ್ಡ್ ಅದು ಇದು ಏನೇನೋ ಇದೆ ಎಂಡ್ ಆಫ್ ದ ಇನ್ನಿಂಗ್ಸ್, ಅದು ಬೇಡ. ಸೊ ನೆಕ್ಸ್ಟ್ ಡೆಲಿವರಿ ಶುರು ಆಗೋಕ್ಕೆ ಮುಂಚೆ ಅವ್ರು ಹಿ ಕ್ಯಾನ್ ಟೇಕ್ ಬ್ಯಾಕ್ ಹಿಸ್ ಅಪೀಲ್ ಇಫ್ ಇಟ್ ಈಸ್. ಆ್ಯಂಡ್ ಯಾರು ಜ್ಯೂರಿಸ್ಡಿಕ್ಷನಲ್ಲಿ ಬರುತ್ತೋ ಅವರು ಕೇಳ್ತಾರೆ. ಅಂದರೆ ಸ್ಟಂಪಿಂಗ್ ಇದ್ದಿದ್ರೆ ನಮ್ಮ ಸ್ಟ್ರೈಕರ್ಸ್ ಆ್ಯಂಡ್ ಅಂಪೈರ್, ಸ್ಕ್ವೇರ್ ಲೆಗ್ ಅಂಪೈರ್ ಕೇಳಿರೋರು. ಇವಾಗ ಇನ್ ದಿಸ್ ಕೇಸ್ ಅವರು ಇನ್ನೊಂದು ಅಂಪೈರ್ನ ಕೇಳಿಬಿಟ್ಟು ಮಾಡಿರ್ತಾರೆ. ಓಕೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನಾನು ಡೀಟೇಲಾಗಿ ಕೇಳ್ತಾ ಇದ್ದೆ, ಜಾಸ್ತಿ ಆಯಿತು ಅನ್ಸುತ್ತೆ. ಇಲ್ಲ ಇದನ್ನ ಡೀಟೇಲಾಗೆ ಹೇಳ್ಬೇಕು ಆ್ಯಕ್ಚುಲಿ, ಅದು ಗೊತ್ತಾಗಲ್ಲ. ಒಟ್ಟಾರೆ ಹೇಳಿದ್ದು ಅದಕ್ಕೆ ನಾನು ಡೀಟೇಲ್ ಆಗಿ ಅದು ಬಹುಶಃ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ಅಷ್ಟು ನೀಟಾಗಿ ಹೇಳಿದ್ರು ಅವರು. ಇಲ್ಲಾಂದರೆ ಇನ್ನೊಂದು ಸರಿ ನೋಡಿ ಫಸ್ಟಿಂದ, ಯಾಕೆಂದರೆ ಈ ರೂಲ್ಸ್ಗಳು ಗೊತ್ತಿರೋದಿಲ್ಲ. ಸೊ ಎಲ್ರಿಗೂ ಗೊತ್ತಿರೋಲ್ಲ, ಎಕ್ಸ್ಪರ್ಟ್ ಆಗೋತ್ತಿಗೆ ಹೇಳ್ತಾರೆ. ಸೊ ಖುಷಿ ಆಯಿತು, ಸಿಕ್ಕಾಬಟ್ಟೆ ಮಾತಾಡೋಕ್ಕಿದೆ. ಬಟ್ ಇಷ್ಟು ಸಾಕು. ನೆಕ್ಸ್ಟು ಕ್ವಾಲಿಫೈಯರ್ ಮ್ಯಾಚ್ ಇದೆಯಲ್ಲ, ಸೊ ಆ ಮ್ಯಾಚ್ ಬಗ್ಗೆ ಮಾತಾಡೋಕ್ಕಿದೆ. ಸೊ ಇಷ್ಟು ಇಲ್ಲಿಗೆ ಸಾಕು. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಮ್ಯಾಚು ಮಾತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.